ಆತ್ಮೀಯ ಸ್ನೇಹಿತರೆ ಹಾಗೂ ಮುದ್ದು ವಿದ್ಯಾರ್ಥಿಗಳೇ, ಚಾಣಕ್ಯ ಟ್ಯೂಷನ್ ಕ್ಲಾಸಸ್ಗೆ ಆತ್ಮೀಯವಾದ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ದ್ವಿತೀಯ PUCಗೆ ಸಂಬಂಧಿಸಿದಂಥ ಇತಿಹಾಸ ವಿಷಯದ ವಾರ್ಷಿಕ ಪರೀಕ್ಷೆಯ ಕೀ ಉತ್ತರಗಳನ್ನು ಚರ್ಚಿಸೋಣ. ಭಾಗ ಎ, ಬಹು ಆಯ್ಕೆಯ ಪ್ರಶ್ನೆಗಳು. ಪ್ರಶ್ನೆ 1, ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಸರಿಯಾದ ಉತ್ತರ ಯಾವುದು ಬರುತ್ತದೆ? ಆಪ್ಷನ್ ಸಿ, ಎ ಮತ್ತು ಆರ್ ಗಳು ಸರಿಯಾಗಿವೆ ಹಾಗೂ ಆರ್ ಎನ ಸರಿಯಾದ ವಿವರಣೆಯಾಗಿದೆ. 2, ಚಾಲುಕ್ಯರ ವಾಸ್ತುಶಿಲ್ಪವನ್ನು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಹೇಳಿಕೆ ನೀಡಿದವರು? ಆಪ್ಷನ್ ಎ, ಪರ್ಸಿ ಬ್ರೌನ್ ಸರಿಯಾದ ಉತ್ತರ. 3, ಬಹುಮನಿ ಸುಲ್ತಾನರ ಮೊದಲ ರಾಜಧಾನಿ? ಉತ್ತರ ಆಪ್ಷನ್ ಬಿ, ಗುಲ್ಬರ್ಗ. 4, ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ ಎಂದು ಪರಿಗಣಿಸಲ್ಪಟ್ಟ ದಿವಾನರು? ಉತ್ತರ ಆಪ್ಷನ್ ಡಿ, ವಿಶ್ವೇಶ್ವರಯ್ಯ. 5, ಜೈ ಭಾರತ ಜನನಿಯ ತನುಜಾತೆ ಪದ್ಯ ಬರೆದವರು? ಆಪ್ಷನ್ ಎ, ಕುವೆಂಪು ಸರಿಯಾದ ಉತ್ತರ. 2, ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. 6, ಅಶ್ವಘೋಷ ರಚಿಸಿದ ಕೃತಿ? ಉತ್ತರ ಬುದ್ಧಚರಿತ. ಡ್ಯಾಶ್ ಹೊಯ್ಸಳ ಮನೆತನದ ಸ್ಥಾಪಕ? ಉತ್ತರ ಸಳ ಹೊಯ್ಸಳ ಮನೆತನದ ಸ್ಥಾಪಕ. ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಅರಸ? ಕೃಷ್ಣದೇವರಾಯ. 9, ಶಂಕರಾಚಾರ್ಯರ ಸಿದ್ಧಾಂತ ಅದ್ವೈತ ಸಿದ್ಧಾಂತ? ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಬ್ರಿಟಿಷ್ ಸಾರ್ಜೆಂಟ್ನನ್ನು ಕೊಂದವರು? ಮಂಗಲ್ ಪಾಂಡೆ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಜಾನ್ ಮಾರ್ಷಲ್, ಸಿಂಧೂ ನಾಗರಿಕತೆಯ ಸಂಶೋಧನೆ. ಚಾವುಂಡರಾಯ, ಗೊಮ್ಮಟೇಶ್ವರ ವಿಗ್ರಹ. ಮೊಹಮ್ಮದ್ ಗವಾನ್, ಮದರಸ. ಬಸವೇಶ್ವರ, ಕಾಯಕವೇ ಕೈಲಾಸ. ಮಿರ್ಜಾ ಇಸ್ಮಾಯಿಲ್, ಮಂಡ್ಯ ಸಕ್ಕರೆ ಕಾರ್ಖಾನೆ. ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. 12, ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಪಂಪ. 13, ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಿದ ಮಹಿಳೆಯನ್ನು ಹೆಸರಿಸಿ. ಒನಕೆ ಓಬವ್ವ. 14, ಕಬೀರರು ರಚಿಸಿದ ಭಕ್ತಿಗೀತೆಗಳು ಯಾವ ಪ್ರಕಾರದಲ್ಲಿವೆ? ದೋಹೆ ಪ್ರಕಾರದಲ್ಲಿವೆ. 15, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು? ವಾಸ್ಕೋ ಡ ಗಾಮ. 16, ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ದಾದಾಬಾಯಿ ನವರೋಜಿ. ಭಾಗ ಬಿ, ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ. ಭಾರತದ 2 ಇತರ ಹೆಸರುಗಳನ್ನು ತಿಳಿಸಿ. ಜಂಬೂ ದ್ವೀಪ ಮತ್ತು ಭರತಖಂಡ. 18, ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿಯವರೆಗೂ ಹಬ್ಬಿತು? ಉತ್ತರ ದಕ್ಷಿಣದ ಕಾವೇರಿಯಿಂದ ಉತ್ತರದ ಗೋದಾವರಿ. 19, ನಿಯೋಲಿಥಿಕ್ ಪದದ ಅರ್ಥವೇನು? ನಿಯೋ ಎಂದರೆ ಹೊಸ, ಲಿಥಿಕ್ ಎಂದರೆ ಶಿಲೆ, ಹೊಸ ಶಿಲಾಯುಗ. ಸಿಂಧೂ ನಾಗರಿಕತೆಯ ಯಾವುದಾದರೂ 2 ನಗರಗಳನ್ನು ತಿಳಿಸಿ. ಹರಪ್ಪ ಮತ್ತು ಮೊಹೆಂಜೊದಾರೋ. 20, ಯಾವುದಾದರೂ 2 ವೇದಗಳನ್ನು ಹೆಸರಿಸಿ. ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವಣ ವೇದ. ಸಂಗಮ ಯುಗದ ಯಾವುದಾದರೂ 2 ಪ್ರಸಿದ್ಧ ಕೃತಿಗಳನ್ನು ಹೆಸರಿಸಿ. ಮಧುರಾ ವಿಜಯಂ, ಜಾಂಬವತಿ ಕಲ್ಯಾಣ, ವರದಾಂಬಿಕಾ ಪರಿಣಯಂ. ಶಿವಾಜಿಯ ತಂದೆ ತಾಯಿ ಯಾರು? ಶಹಾಜಿ ಭೋಸ್ಲೆ ಮತ್ತು ಜೀಜಾಬಾಯಿ. ತಂದೆ ಶಹಾಜಿ ಭೋಸ್ಲೆ, ತಾಯಿ ಜೀಜಾಬಾಯಿ. ಶಿವಪ್ಪ ನಾಯಕ ಯಾರು ಮತ್ತು ಅವನು ಏಕೆ ಪ್ರಸಿದ್ಧನಾಗಿದ್ದಾನೆ? ಶಿವಪ್ಪ ನಾಯಕ ಕೆಳದಿಯ ನಾಯಕರ ಸಮರ್ಥ ಆಡಳಿತಗಾರ. ಇವನು ತನ್ನ ಶಿಸ್ತು ಎಂಬ ಕಂದಾಯ ಪದ್ಧತಿಯಿಂದ ಪ್ರಸಿದ್ಧನಾಗಿದ್ದಾನೆ. ರಾಮಾನುಜಾಚಾರ್ಯರು ಯಾವ ವರ್ಷ ಮತ್ತು ಎಲ್ಲಿ ಜನಿಸಿದರು? ಸಾಮಾನ್ಯ ಶಕ 1017ರಲ್ಲಿ ಚೆನ್ನೈ ಸಮೀಪದ ಪೆರಂಬದೂರಿನಲ್ಲಿ ಜನಿಸಿದರು. ಚಿಸ್ತಿ ಪಂಥದ 2 ಪ್ರಮುಖ ಸಂತರನ್ನು ಹೆಸರಿಸಿ. ಖ್ವಾಜಾ ಅಬ್ದುಲ್ ಚಿಸ್ತಿ, ಮೊಯಿನುದ್ದೀನ್ ಚಿಸ್ತಿ, ಫರೀದುದ್ದೀನ್ ಶಕರ್. 27, ದತ್ತುಪುತ್ರರಿಗೆ ಹಕ್ಕಿಲ ನೀತಿ ಎಂದರೇನು? ಈ ಪದ್ಧತಿಯನ್ನು ಡಾಲ್ಹೌಸಿಯವರು ಜಾರಿಗೆ ತಂದರು. ರಾಜರಿಗೆ ಮಕ್ಕಳಿಲ್ಲದಿದ್ದರೆ ಅವರು ದತ್ತು ಪಡೆದರೆ ಆ ಮಗುವಿಗೆ ರಾಜನಾಗುವ ಅರ್ಹತೆ ಇರುವುದಿಲ್ಲ.
ಯಾರಾದರೂ ಇಬ್ಬರು ತೀವ್ರಗಾಮಿ ನಾಯಕರನ್ನು ಹೆಸರಿಸಿ. ಲಾಲ ಬಾಲ ಪಾಲ. ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರ ಪಾಲ್. ರಾಜ್ಯಗಳ ಪುನರ್ರಚನೆಗಾಗಿ ರಚಿಸಲಾದ ಯಾವುದಾದರೂ 2 ಸಮಿತಿಗಳು. ಧಾರ್ ಸಮಿತಿ, ಫಜಲ್ ಅಲಿ ಸಮಿತಿ, ಜೆವಿಪಿ ಸಮಿತಿ. ಭಾಗ ಇ. ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಮೈಸೂರು ಬ್ಯಾಂಕ್ ಸ್ಥಾಪನೆ, ವುಡ್ ವರದಿ, ಶಕಯುಗ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ. ಮೊದಲಿಗೆ ಶಕಯುಗ ಮೊದಲಿಗೆ ಬರಬೇಕು, ನಂತರ ವಿಜಯನಗರ ಸಾಮ್ರಾಜ್ಯ ಇದು 1, 2, ವುಡ್ಸ್ ವರದಿ 3, ಕೊನೆಗೆ ಮೈಸೂರು ಬ್ಯಾಂಕ್ ಸ್ಥಾಪನೆ. ಧನ್ಯವಾದಗಳು.